ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬದನೆಕಾಯಿಯಿಂದ ಗೊಜ್ಜು ಮಾಡ್ತಾಯಿದ್ದೀನಿ. ತುಂಬಾ ಸುಲಭ ಮಾಡೋದು ಸಹ, ಮತ್ತು ಸ್ವಲ್ಪ ಸಾಮಗ್ರಿಗಳನ್ನು ಉಪಯೋಗಿಸಿ ಬಹಳ ಬೇಗನೆ ಮಾಡ್ಕೊಳ್ಬೋದು. ತುಂಬಾ ಈಸಿನೂ ಕೂಡ. ಬದನೆಕಾಯಿಯನ್ನು ಚೆನ್ನಾಗಿ ಸುಟ್ಕೊಳ್ಬೇಕು. ಒಲೆಯಲ್ಲಿ ಸುಟ್ಟರೆ ತುಂಬ ಚೆನ್ನಾಗಾಗತ್ತೆ. ಒಲೆ ಇದ್ದವರು ಒಲೆಯಲ್ಲೂ ಕೆಂಡದಲ್ಲಿ ಸುಡ್ಬೋದು ಚೆನ್ನಾಗಿ. ಇಲ್ಲದೇ ಇದ್ದವರು ಈ ರೀತಿ ಗ್ಯಾಸ್ ಮೇಲೆ ಸುಟ್ಕೊಳ್ಬೋದು. ಈ ಥರ ಎಲ್ಲ ಸೈಡು ಸಹ ಚೆನ್ನಾಗಿ ಸುಟ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗಿಯೂ ಸಹ ಇರುತ್ತೆ. ಇದಕ್ಕೆ ಚಟ್ನಿನಾದರೂ ಅನ್ಬೋದು, ಗೊಜ್ಜಾದರೂ ಅನ್ಬೋದು. ನಮ್ಮ ಕಡೆಗೆ ಗೊಜ್ಜು ಅಂತ ಹೇಳ್ತೀವಿ. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿ, ಇವಾಗ ನಾನು ಸುಟ್ಕೊಂಡಿದ್ದೀನಿ. ಅದೇ ರೀತಿ ಮೆಣಸಿನ್ಕಾಯನ್ನು ಸಹ ನಾನು ಇಲ್ಲೇ ಸುಟ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಒಲೆಯಲ್ಲಿ ಸುಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಒಲೆ ಇಲ್ದಿದ್ದವರು ಈ ಥರ ಗ್ಯಾಸಲ್ಲೇ ಸುಟ್ಕೊಳ್ಬೋದು. ನಾನಿಲ್ಲಿ 2 ಮೆಣಸಿನ್ಕಾಯಿನ ತಗೊಂಡು ಹೀಗೆ ಸುಟ್ಕೊಂಡಿದ್ದೀನಿ. ನಂತರ ಸುಟ್ಟಿರುವಂಥ ಬದನೆಕಾಯನ್ನು ಫುಲ್ ಮೇಲಿಂದೆಲ್ಲ ಸಿಪ್ಪೆ ತೆಗೆದು ಕ್ಲೀನಾಗಿ ಸಿಪ್ಪೆ ತೆಕ್ಕೊಂಡ್ಬಿಡಬೇಕು. ಇದೆಲ್ಲ ಸಿಪ್ಪೆ ಎಲ್ಲ ಕರ್ಗಾಗಿ ಹೋಗಿರುತ್ತೆ, ಅಲ್ಲಿವರೆಗೂ ಸುಡಬೇಕು. ನೀಟಾಗಿ ಸಿಪ್ಪೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಬಿಸಿದ್ದೆ ತಂಡಾದಮೇಲೆ ನೀವು ಸಿಪ್ಪೆ ಎಲ್ಲ ಸುಲಿದು ಕ್ಲೀನಾಗಿ ಇದನ್ನು ಬದನೆಕಾಯಿ ಗ್ಯಾಸ್ಟ್ರಿಕ್ ಅಂತ ಕೆಲವರು ತಿನ್ನೋದೇ ಇಲ್ಲ. ಈ ರೀತಿ ಮಾಡ್ತಿಂದರೆ ಗ್ಯಾಸ್ಟ್ರಿಕ್ ಏನೂ ಆಗಲ್ಲ. ತುಂಬಾ ಸುಲಭ ಸಹ ಮಾಡೋದು. ತುಂಬಾ ಹೆಲ್ತ್ ಬೆನಿಫಿಟ್ಸು ಸಹ ಇದೆ ಇದರಲ್ಲಿ. ನೋಡಿ, ಈ ರೀತಿ ಕ್ಲೀನ್ ಮಾಡಿದ್ದೀನಿ ನಾನೀಗ. ಇದನ್ನೆಲ್ಲ ಫುಲ್ಲು ಹಿಚ್ಚಕ್ಕೆ ಬಿಡಬೇಕು. ಈಗ ಎಲ್ಲ ತೆಗೆದುಬಿಟ್ಟು ಕೈಯಲ್ಲೇ ನಾವು ಅದನ್ನು ಕಿವುಚಬೇಕು. ಅದನ್ನು ಚೆನ್ನಾಗಿ ಎಲ್ಲವನ್ನು ಚೆನ್ನಾಗಿ ತೆಗೆದಿಟ್ಕೊಂಡು ಕಿವುಚ್ಕೊಳ್ಬೇಕು. ನೋಡಿ, ಎಲ್ಲವನ್ನು ತೆಗೆದುಬಿಟ್ಟು ಇಲ್ಲಿ ಮಿಕ್ಸ್ ಮಾಡಿದ್ದೀನಿ. ಕೈಯಲ್ಲೇ ಕಿವುಚ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಹೆಚ್ಚಿಟ್ಕಿರುವಂಥ ಒಂದು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ತೆಂಗಿನಕಾಯಿ ತುರಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಎಲ್ಲ ಹಸಿದೆ ಹಾಕಬೇಕು. ಹಾಗೆ ಸುಟ್ಕೊಂಡಿರುವಂತಹ ಮೆಣಸಿನ್ಕಾಯಿಯನ್ನು ಸಹ ನಾನಿಲ್ಲಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಒಣಮೆಣಸಿನ ಬದಲಾಗಿ ಹಸಿಮೆಣಸನ್ನು ಸಹ ಸೇರಿಸ್ಬೋದು. ನಾನಿಲ್ಲಿ ಒಣಮೆಣಸನ್ನು ಸೇರಿಸಿದ್ದೀನಿ ಸುಟ್ಬಿಟ್ಟು. ಹಸಿದಾದರೂ ಸೇರಿಸ್ಬೋದು. ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಸ್ವಲ್ಪ ಒಂದು ಪಿಂಚ್ ಆಗುವಷ್ಟು ಹಿಂಗನ್ನು ಸೇರಿಸಿದ್ದೀನಿ. ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದಂಗಿದ್ರೆ ಹಿಂಗನ್ನು ಸೇರಿಸ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದು ಊಟದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿರಿ. ತುಂಬ ಟೇಸ್ಟಿಯಾಗಿಯೂ ಕೂಡ ಸಹ ಇರುತ್ತೆ. ನೋಡಿ, ಫೈನಲಿ ಈ ರೀತಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.